ವಾಟ್ ಚಿಲ್ಡ್ರನ್ ನೀಡ್ ಮೋಸ್ಟ್, ಅವ್ರಿಗೆ ಏನು ಬೇಕಾಗತ್ತೆ ಭಾಳ ಚೆನ್ನಾಗಿದೆ ಅದು. ಲವ್ ಆ್ಯಂಡ್ ಸೆಕ್ಯೂರಿಟಿ ಮೋರ್ ದನ್ ಲಕ್ಸುರಿ. ಮಕ್ಕಳಿಗೆ ಪ್ರೀತಿ ಕೊಡ್ರಿ, ಲಕ್ಸುರಿ ಬೇಕಾಗಿಲ್ಲ, ಸಂತೋಷ ಆಗಿರ್ರಿ. ನಿನ್ನೆ ಹೇಳಿದೆ ನಾನು, ಹಗ್ ಯುವರ್ ಚಿಲ್ಡ್ರನ್, ಹಗ್ ಯುವರ್ ಚಿಲ್ಡ್ರನ್, ನಥಿಂಗ್ ಕ್ಯಾನ್ ಕಾಂಪೆನ್ಸೇಟ್ ದಿ ಹಗ್. ಆ ಮಕ್ಕಳು ಬಂದಾಗ ಯು ಜಸ್ಟ್ ಹಗ್ ದೆಮ್ ಆ್ಯಂಡ್ ದೇ ಫೀಲ್ ಸೋ ಹ್ಯಾಪಿ ಅಬೌಟ್ ಇಟ್. ಸೆಕೆಂಡ್, ವಾಟ್ ದೇ ರಿಕ್ವೈರ್? ಅಟೆನ್ಷನ್ ಬಟ್ ನಾಟ್ ಪರ್ಫೆಕ್ಷನ್. ಕೆಲವು ಬಹಳ ಪರ್ಫೆಕ್ಟ್ ಆಗಿರೋಕೆ ಹೋಗ್ತಾರೆ, ಹಿಂಗೆ ಇರಬೇಕು ಹಿಂಗೆ ಇರಬೇಕು, ಪರ್ಫೆಕ್ಷನ್ ಇರಬೇಕು ಇಲ್ಲ ಅಂತಲ್ಲ, ಅದು ಅಟೆನ್ಷನ್ ಮೋರ್ ಇಂಪಾರ್ಟೆಂಟ್. ಸ್ವಲ್ಪ ಅಟೆನ್ಷನ್ ಯಾಕೆ ಹೇಳ್ತೀನಿ ಅಂದರೆ, ಸ್ವಲ್ಪ ಹೈಯರ್ ಕ್ಲಾಸಿಗೆ ಬಂದಾಗ ಮಕ್ಕಳು ದಯವಿಟ್ಟು ಗಮನ ಇಟ್ಟು ನೋಡಿ. 7ನೇ ಕ್ಲಾಸು 8ನೇ ಕ್ಲಾಸಿಗೆ ಬಂದಾಗ ಫ್ರೆಂಡ್ ಜೊತೆ ಮೂಮೆಂಟ್ ಶುರು ಆಗುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡಿ. ಫೋನ್ ಬಂದ ತಕ್ಷಣ ಮಕ್ಕಳು ನಿಮ್ಮ ಮುಂದೆ ಫೋನ್ ತೊಗೊಳ್ಳಲ್ಲ, ಓಡಿ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡು ಮಾತಾಡ್ತಾರೆ. ಗಮನ ಇಟ್ಟು ನೋಡಿ ಯಾಕಾಗತ್ತೆ ಅಂತ. ಒನ್ಸ್ ಇನ್ ಎ ವೇ ಪ್ಲೀಸ್ ಚೆಕ್ ದೇರ್ ಬ್ಯಾಗ್ಸ್. ಪತ್ತೇದಾರಿ ಕೆಲಸ ಅಲ್ಲ ಇದು, ನಿಮ್ಮ ಮಗು ಅದು. ಸಣ್ಣ ತಪ್ಪಾದಾಗಲೇ ಸರಿ ಮಾಡಬೇಕು, ಅದನ್ನು ಮುಂದೆ ದೊಡ್ಡ ತಪ್ಪಾದ ಹಿಡ್ಕೊಳಕ್ಕಾಗಲ್ಲ. ಇದು ಬೆಂಗಳೂರಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಮಕ್ಕಳನ್ನು ಕಾಪಾಡ್ಕೊಂಡ್ರೆ ಸಾಕಪ್ಪ ಅನ್ನೋಂಗಿದೆ. ದಿನ ಪೇಪರ್ ನೋಡಿದ್ರೆ ಹೆದರಿಕೆ ಬರುತ್ತೆ ನನಗೆ, ಎಷ್ಟು ಡ್ರಗ್ ಹಿಡಿದ್ವಿ ಅಂತ. ಶಾಲೆ ಹತ್ರ ಡ್ರಗ್ ಮಾಡ್ತಿದ್ದಾರೆ ಅಂತ ಪೊಲೀಸರು ಹೇಳ್ತಾರೆ. ಮಕ್ಕಳನ್ನು ಪಾರು ಮಾಡ್ಕೊಳ್ಳೋದು ಹೇಗೆ? ನಾವು ಇರೋದು 1-2 ಮಕ್ಕಳು ಕಾಪಾಡ್ಕೋಬೇಕಲ್ಲ. ಅದಕ್ಕೇನು ಮಾಡಬೇಕು? ಮಗು ಇಲ್ಲದೆ ಹೋದಾಗ, ಹೊರಗಡೆ ಹೋದಾಗ ಬ್ಯಾಗ್ ಚೆಕ್ ಮಾಡಿ ಒಂದ್ಸಲ, ಏನಿದೆ ನೋಡಿ. ಅವ್ನು ಡೈರಿ ತೆಗೆದು ನೋಡಿ. ಪತ್ತೇದಾರಿ ಕೆಲಸ ಅಲ್ಲ, ಕಾಪಾಡ್ಕೋಬೇಕು ಅವನ. ಗೊತ್ತಿಲ್ಲ ಮಗುಗೆ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಿಲ್ಲದಂಥ ವಯಸ್ಸಲ್ಲಿ ನಾ ಹೇಳ್ಕೊಡ್ಬೇಕಾಗತ್ತೆ ಹೇಗಿರಬೇಕು ಅಂತೇಳಿ. ಅವನ ಫ್ರೆಂಡ್ಸ್ ಯಾರು ಗಮನ ಇಟ್ಟು ನೋಡಿ. ಹುಡುಗರಾದ್ರೆ ಹತ್ರ ಬಂದು ಕೂತ್ಕೊಂಡು ಮಾತಾಡಲ್ಲ, ದೂರ ಕೂತ್ಕೋತಾವೆ. ಎಳ್ಕೊಂಡು ಕೂಡ್ಸ ಪಕ್ಕದಲ್ಲಿ ಕುಡ್ಕೋಬೇಕು. ಬಾಯಿಂದ ವಾಸನೆ ಬರುತ್ತಾ? ಸಿಗರೇಟ್ ವಾಸನೆ ಬರುತ್ತಾ? ಈ ವಯಸ್ಸಲ್ಲಿ ಹೈಯರ್ ಕ್ಲಾಸಿಗೆ ಬಂದಾಗ ಯಾರು ಗೊತ್ತಾ ಮಾದರಿ ಅವರಿಗೆ? ಅಪ್ಪ ಅಮ್ಮ ಮಾದರಿ ಅಲ್ಲ, ಹಿರಿಯ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೀನಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅವ್ರ ಮಾದರಿ. ಹುಡುಗಿಯರಾದ್ರೆ ಹೇರ್ ಸ್ಟೈಲ್ ಚೇಂಜ್ ಆಗುತ್ತೆ, ಮೇಕಪ್ ಶುರು ಆಗುತ್ತೆ. ತಪ್ಪಿಲ್ಲ, ನಥಿಂಗ್ ರಾಂಗ್ ಅಬೌಟ್ ಇಟ್. ಆಸ್ ಲಾಂಗ್ ಇಸ್ ವಿದಿನ್ ದ ಲಿಮಿಟ್ಸ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಹುಡುಗರದು ಕೂಡ, ಅವ್ನು ದೊಡ್ಡ ಹುಡುಗ ಇರ್ತಾನೆ, ಅವ್ನು ಅಡಿಗ, ಹುಡುಗಾದ್ರೆ ಸಿಗರೇಟ್ ಸೇರ್ಬೇಕೋ ಅಂದ್ರೆ ಬಿಗ್ ಬಾಯ್ ಅಂತಾರೆ ನಿನಗೆ. ಹುಡುಗರಿಗೆ ಬಿಗ್ ಬಾಯ್ ಅನಿಸ್ಕೊಳ್ಳೋ ಇಚ್ಛಾ, ದ್ಯಾಟ್ ವಿಲ್ ಬಿ ಟೆಂಪ್ಟಿಂಗ್. ಮಹಾತ್ಮ ಗಾಂಧಿ ಜೀವನ ಚರಿತ್ರೆ ತೆಗೆದು ನೋಡಿದರೆ ಗೊತ್ತಾಗತ್ತೆ, ಮೆಹತಾಬ್ ಅನ್ನೋನು ಹೇಗೆ ಗಾಂಧಿನ ಸಿಗರೇಟ್ ಸೇದೋಕೆ ಹಚ್ಚಿದ ಅಂತ. ಒಂದ್ಸಲ ಸಿಕ್ಬಿಟ್ರೆ, ಅದಕ್ಕೆ ಇಂಗ್ಲೀಷಲ್ಲಿ ಮಾತಿದೆ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐಲ್ ಟೆಲ್ ಯು ವಾಟ್ ಯು ಆರ್. ಜೊತೆ ನೋಡಿ ಯಾರು ಫ್ರೆಂಡ್ಸ್ ಯಾರಪ್ಪ ನಿನ್ಗೆ, ಅಗ್ದಿ ಕ್ಲೋಸ್ ಫ್ರೆಂಡ್ಸ್ ಯಾರು. ಕರೀರಿ ಹುಡುಗರು, ಮನೆ ಕರೀರಿ ಒಂದ್ಸಲ, ಮನೆ ಕರೆದು ಮಾತಾಡಿ. ಆ ಹುಡುಗರು ಹೇಗಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು ನೋಡಿ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಮಟೀರಿಯಲ್. ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಅಂಡ್ ಮೋಸ್ಟ್ ಪ್ರೆಷಿಯಸ್ ಮಟೀರಿಯಲ್ ಈಸ್ ಯುವರ್ ಚೈಲ್ಡ್. ಅದಕ್ಕೆ ಅದನ್ನು ದಯವಿಟ್ಟು ಅಟೆನ್ಷನ್ ಇರಲಿ, ಗಮನ ಯಾವತ್ತೂ ತೆಗಿಬೇಡಿ ಕಣ್ಣು ಮೇಲಿಂದ, ಗಮನ ಇರಲಿ. ಆದ್ರೆ ಪರ್ಫೆಕ್ಷನ್ ಬೇಕು, ಹಿಂಗೆ ಇರಬೇಕು ಅಂತಲ್ಲ, ಸ್ವಲ್ಪ ಹೆಚ್ಚು ನಡೀತದೆ. ಇದು ಬಹಳ ಮುಖ್ಯ. ನೀನೇ ಹೇಳಿದ್ದೆ ನಾನು, ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಎರಡೂ ಇರಬೇಕು, ಸ್ಟ್ರಕ್ಚರ್ ಇರಬೇಕು, ಫ್ರೀಡಮ್ ಇರಬೇಕು. ಸ್ಟ್ರಕ್ಚರ್ ಅಂದ್ರೆ ಏನು? ಹೀಗೆ ಮಾಡ್ಬೇಕು, ಅದು ಮಾಡಬೇಕಪ್ಪ, ಸಾಯಂಕಾಲ ಹೀಗಿರಬೇಕು, ಅದು ಕರೆಕ್ಟ್ ಆಯ್ತು. ತೀರಾ ಬಿಗಿನೂ ಬೇಡ. ನಮ್ಮ ಅಪ್ಪ ಮಾಡೋರ್ರಿ, ನನಗೆ ಭಾಳ ಖುಷಿ ಆಗ್ತದೆ ಅನ್ಸ್ಕೊಂಡ್ರೆ. ಅವ್ರೇನು ಪೇರೆಂಟಿಂಗ್ ಕ್ಲಾಸಿಗೆ ಹೋಗಿದ್ರಲ್ಲ ಗೊತ್ತಿಲ್ಲ, ಆದರೆ ಎಷ್ಟು ಚಂದ ಅಂದರೆ, ಅವ್ರು ಕಂಡ್ರೆ ಹೆದರಿಕೆ ಇತ್ತು ನಮಗೆ. ತಪ್ಪು ಮಾಡಿದ್ರೆ ಇಷ್ಟಪಡಲ್ಲ ಅವರು ಅಂತ. ಒಂದ್ಸಲ ಬರೋರು, ಎಸ್ ಜೆಂಟ್ಲ್ಮನ್, ನಾನು PUC ಇದ್ದಾಗ, ಜೆಂಟ್ಲ್ಮನ್ ಯು ವುಡ್ ಲೈಕ್ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್ ಟುಡೇ ಫ್ರಮ್ ಔಟ್ಸೈಡ್ ಅನ್ನೋರು. ಇಲ್ಲಿ ಬೆಂಗಳೂರಿಗೆ ಬಂದಾಗ 86 ವರ್ಷ ಆದಾಗ, ಶಾಲ್ ವಿ ಆರ್ಡರ್ ಪಿಜ್ಜಾ ಅನ್ನೋರು. ನಾವು ಹುಡುಗರಂಗೆ ಕೇಳ್ತಾರಲ್ಲ ಇವರು ಅಂತ. ಹೌದು, 3 ತಿಂಗಳಿಗೊಂದ್ಸಲ ತರ್ಸೋಣ, ಏನು ತೊಂದರೆ ಇದೆ? ದಿನ ಪಿಜ್ಜಾ ತಿಂದರೆ ಇಷ್ಟ ಇಲ್ಲ. ಆ ಹುಡುಗರು ತಿನ್ನಬೇಕು ಅಂತ ಆಸೆ ಇದೆ ಅಂತ ಗೊತ್ತಿರುತ್ತೆ. ಅದಕ್ಕೇನು ಮಾಡ್ತಾರೆ, ಒನ್ಸ್ ಇನ್ 3 months ಕಾಲ್ ಇಟ್, ತರಿಸ್ಬಿಡು ಹೋಗ್ಲಿ. ಸ್ವಲ್ಪ ಫ್ರೀಡಮ್ ಕೊಟ್ಟಂಗೆ ಆಯ್ತಾ? ಅಂದರೆ ಬರೀ ಹೆದರಿಸಿ ಇಟ್ಟಿದ್ದಾರೆ ಅಂತಲ್ಲ. ಗಿವ್ ವಾಟ್ ಯು ವಾಂಟ್ ಫಾರ್ ಸಮ್ ಟೈಮ್. ಶಾಲ್ ವಿ ಗೋ ಫಾರ್ ಎ ಮೂವಿ ಅನ್ನೋರು ಅವರೇ. ಅವ್ರ ಬಗ್ಗೆ ಹೆದರಿಕೆ ಇತ್ತಲ್ಲ ನಮಗೆ, ಅಂದರೆ ಅವ್ರು ಫ್ರೀಡಮು ಕೊಟ್ಟಿದ್ರು, ಡಿಸಿಪ್ಲಿನು ಮಾಡ್ತಾ ಇದ್ರು. ದಟ್ಸ್ ವಾಟ್ ದೇ ಸೇ, ಸ್ಟ್ರಕ್ಚರ್ ಆ್ಯಂಡ್ ಫ್ರೀಡಮ್ ಇನ್ ಬ್ಯಾಲೆನ್ಸ್, ಎರಡು ಬ್ಯಾಲೆನ್ಸಲ್ಲಿ ಕೊಡಬೇಕು. ಇದು ಬಹಳ ಮುಖ್ಯಪ್ಪ. ರೋಲ್ ಮಾಡೆಲ್ಸ್, ನಾಟ್ ಬರೀ ಸರ್ಮನ್ಸ್ ಬೇಡ, ಫಿಲಾಸಫಿ ಬೇಡ, ಹಿಂಗಿರಬೇಕು ಅಂತ ಮಕ್ಕಳು ಕೇಳೋಲ್ಲ. ಈಗ ಭಾಷಣ ಮಾಡಿದರೆ ಕಣ್ಣು ಮುಂದೆ ಮಾದರಿ ಕೊಡಬೇಕು ಅಂತ ನನಗಿದು ಬಹಳ ಮುಖ್ಯವಾದ ವಿಷಯ ಅನ್ನಿಸ್ತು. ಮಾದರಿ ಅಂದ್ರೆ ಏನು ಹೇಳಿ? ಯಾರ್ಯಾರು ದೊಡ್ಡವರಾಗಿದ್ದಾರೋ ಗಮನಿಸಿ, ಅವ್ರಿಗೆಲ್ರಿಗೂ ಅಂತ ಮಾದರಿ ಸಿಕ್ಕಿತ್ತು. ಒಬ್ಬ ಹುಡುಗ ಕಲ್ಕತ್ತಾದಲ್ಲಿ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದ, ಕುದುರೆ ಬಂಡಿಯಲ್ಲಿ. ಅಮ್ಮ ಅಪ್ಪ ಪಕ್ಕದಲ್ಲಿ ಕೂತಿದ್ದಾರೆ, ನಡು ಮಗು ಕೂತಿದ್ದಾರೆ. ಅಪ್ಪಂತ್ರ ಒಂದು ಖಯಾಲಿ ಇರುತ್ತೆ, ಕೇಳೋದು ಸ್ಟೈಲ್. ದೊಡ್ಡವನಾದಲ್ಲಿ ಏನಾಗ್ತೀಯಪ್ಪ ಅಂತ ಮಗನ ಕೇಳಿದ್ರು. ಅವನು ಆ ಕಡೆ ನೋಡಿದ. ಇರೋದ್ರಲ್ಲಿ ಮೋಸ್ಟ್ ಪವರ್ಫುಲ್ ಯಾರು?
ಕುದುರೆ ಓಡಿಸೋನು ಜಟ್ಕಾ ಸಾಬಿ. ನಾನು ಜಟ್ಕಾ ಸಾಬಿ ಆಗ್ತೀನಿ ಅಂದ. ಅಪ್ಪ ನಿರಾಶೆ ಆಯ್ತು. ನನ್ನ ಹಂಗೆ ವಕೀಲ ಆಗ್ತಾನೆ ಅನ್ಕೊಂಡಿದ್ದೆ. ಹೆಂಡ್ತಿಗೆ ನೋಡು ನಿನ್ನ ಮಗ ಜಟ್ಕಾ ಸಾಬಿ ಆಗ್ತಾನಂತೆ. ಅಮ್ಮ ಏನೂ ಮಾತಾಡ್ಲಿಲ್ಲ. ಅಮ್ಮ ಏನು ಮಾತಾಡ್ಲಿಲ್ಲ. ಮನೆಗೆ ಬಂದ್ಮೇಲೆ ಮನೇಲಿ ಒಂದು ಸಣ್ಣ ಪೂಜಾ ಮಾಡೋ ಜಾಗ ಇರುತ್ತಲ್ಲ, ಪೂಜಾಗೃಹ, ಅಲ್ಲಿ ಕರ್ಕೊಂಡು ಹೋದ್ರು ಅಮ್ಮ ಮಗನ. ಕರ್ಕೊಂಡು ಹೋಗಿ ಅಲ್ಲೊಂದು ಚಿತ್ರ ಇದೆ, ವಿಶ್ವರೂಪ ದರ್ಶನ ಚಿತ್ರ. ಕುರುಕ್ಷೇತ್ರದಲ್ಲಿ ಕೃಷ್ಣ ನಿಂತಿದ್ದಾನೆ, ಮೊಳಕಾಲೂರಿ ಅರ್ಜುನ ಕೂತಿದ್ದಾನೆ, ಯುದ್ಧದ್ದೆಲ್ಲ ಇದೆ, ಭಗವದ್ಗೀತೆ ಪ್ರವಚನ ಮಾಡ್ತಿದ್ದಾನೆ ಕೃಷ್ಣ. ಆ ಚಿತ್ರ ತೋರಿಸ್ತಾಳ ಅಮ್ಮ. ನೀ ಜಟ್ಕಾ ಸಾಬಿ ಆಗ್ಬೇಕಂದೆಲ್ಲ, ಖಂಡಿತ ಜಟ್ಕಾ ಸಾಬಿ ಆಗಪ್ಪ, ಅಲ್ಲಿದ್ದಾನಲ್ಲ ಜಟ್ಕಾ ಸಾಬಿ ಅವನಂಗಾಗು ಅಂತ ಕೃಷ್ಣನ್ ತೋರಿಸ್ತಾರೆ. ವಾಟ್ ಎ ರೋಲ್ ಮಾಡಲ್, ವಾಟ್ ಎ ರೋಲ್ ಮಾಡಲ್. ಆ ಹುಡುಗ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದ ಆದ್ರು. ವಿವೇಕಾನಂದ ಹೇಳ್ತಾರೆ, ನನ್ನ ಕಣ್ಣು ಮುಂದೆ ನಮ್ಮಮ್ಮ ಎಂಥ ಮಾದರಿ ಕೊಟ್ಟಿದ್ಲು ಅಂದ್ರೆ ಅದಕ್ಕಿಂತ ಸಣ್ಣ ಮಾತು ದೊಡ್ಡ ಮಾದರಿ ವಿಚಾರ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾವು ಅಮ್ಮ ಗುರಿ ಕೊಟ್ಟದ್ದು ಯಾರನ್ನ, ನೀ ಸಾಬಿ ಆಗ್ಬೇಕಂತೇಳಿ ಅವನಂಗಾಗು, ಅವನಿದ್ದಾನೆ ಜಟ್ಕಾ ಓಡಿಸ್ತಾನ ನೋಡು, ಅವನು ಭಾರತ ಸಾರಥಿ ಅಲ್ವ ಅವನು, ಅವನಂಗಾಗು ಅಂತ ಕಣ್ಣು ಮುಂದೆ ಮಾದರಿ ಕೊಟ್ಟದ್ದು. ಗಾಂಧೀಜಿಗೆ ಯಾಕೆ ಬಂತು ರಾಮನ ಬಗ್ಗೆ ಪ್ರೀತಿ? ಅಮ್ಮ ಪುತ್ಳಿಬಾಯಿ ರಾಮ ಪೂಜೆ ಮಾಡೋಳು ಮನೇಲಿ. ಮಗು ನೀ ಸತ್ಯ ಹೇಳ್ಬೇಕಪ್ಪ. ರಾಮ ಅನ್ನೋ ಹುಡುಗ ಒಬ್ಬ ರಾಜಕುಮಾರ ಅವನು. ಆಗಿನ ರಾಜಕುಮಾರ್ ಹೆಂಗ್ ಬೇಕಾದ್ರೂ ಇರ್ತಿದ್ರು, ಬಹಳ ಜನ ಹುಡುಗಿಯರ ಮದ್ವೆ ಆಗ್ತಾ ಇದ್ರು. ರಾಜಾನೋ ಬಹುವಲ್ಲಭ ಅಂತ ಹೆಸರು ಅವಾಗ. ಅವನು ಹಂಗಾಗ್ಲಿಲ್ಲ, ಒಂದೇ ಸೀತೆನ ಮದ್ವೆ ಆಗ್ತೀನಿ, ಏಕಪತ್ನಿ ವೃತಸ್ಥ ಆದ. ಕೊನೆವರೆಗೂ ಸತ್ಯ ಹೇಳ್ತೀನಿ ಅಂದ. ರಾಮೋ ದ್ವಿರ್ನಾಭಿಭಾಷತೆ ಅಂತ ವಾಲ್ಮೀಕಿ ಮಾತು. ಎರಡನೇ ಮಾತಿಲ್ಲ, ಒಂದೇ ಮಾತು ರಾಮ, ಒಂದೇ ಬಾಣ ಒಂದೇ ಮಾತು. ಹಾಗೆ ಸತ್ಯ ಹೇಳಿದ್ರಿಂದ ರಾಮ ಅನ್ನುವಂಥ ಒಬ್ಬ ರಾಜಕುಮಾರ ದೇವರಾದ್ನಪ್ಪ, ನೀನು ಹಂಗಾಗ್ಬೇಕು ಅಂತ ಹೇಳಿದಮ್ಮ. ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ಗಾಂಧಿಗೆ. ಸುಳ್ಳು ಮಾತ್ರ ಹೇಳಬಾರ್ದು, ಏನಾದರೂ ಸುಳ್ಳು ಹೇಳಲ್ಲ ನಾನು, ಸತ್ಯ ಹೇಳ್ತೀನಿ, ಅಹಿಂಸೆ ಎರಡೇನೆ. ಕೊನೆ ಗಾಂಧೀಜಿ ಕೇಳಿದ್ರಂತೆ ಜನ, ದೇವರಂದ್ರೆ ಏನು ಅಂತ. ಅವ್ರೇನು ದೇವರಂದ್ರೆ ಗೊತ್ತಿಲ್ಲ, ಸತ್ಯ ಮಾತ್ರ ದೇವರು. ಹಾಗೆ ಬದುಕಿದ್ದರಿಂದ ಒಬ್ಬ ಮನುಷ್ಯ ಈ ಕಾಲದಲ್ಲಿ 20ನೇ ಶತಮಾನದಲ್ಲಿ ಮಹಾತ್ಮ ಆಗೋಕೆ ಸಾಧ್ಯ ಆಯ್ತು. ಅಮ್ಮ ಹಾಕಿದ ಗುರಿ ಅದು. ರಾಮನ್ ಮಾದರಿಗೆ ಇಟ್ಕೋ ನೀನು. ಶಿವಾಜಿಗೆ ಏನ್ ಮಾಡಿದ್ರ ಅಮ್ಮ ಜೀಜಾಬಾಯಿ, ಕಣ್ಣು ಮುಂದೆ ಹಾಕಿದ್ದೆ ದೇವ್ರನ್ನ ಹಾಕೋ ನೀನು, ಇಡೀ ರಾಷ್ಟ್ರ ನೀನ್ ತಾಯಿ, ಅದು ಕಾಪಾಡೋದು ನಿನ್ನ ಕೆಲಸ ಅಂತ. ಯಾರ್ಯಾರು ದೊಡ್ಡ ದೊಡ್ಡ ಮಾದರಿಗಳನ್ನ ಮಕ್ಕಳ ಮುಂದೆ ಹಾಕಿಕೊಟ್ರೋ ಮಕ್ಕಳೆಲ್ಲ ದೊಡ್ಡವರಾದ್ರು. ನಾವೇನ್ ಮಾಡ್ತೀವಿ, ಅವ್ನು ಫಸ್ಟ್ ಬಂದಿದ್ದಾನ, ಈ ಸಲ ಹಿಂದೆ ಹಾಕ, ಅವನ ಸೆಕೆಂಡ್ ಬರ್ಬೇಕು, ಅವನು ನೀ ಸಲ ಫಸ್ಟ್ ಬರಬೇಕು. ತಪ್ಪಲ್ಲ, ಮಕ್ಕಳು ಫಸ್ಟ್ ಬರಬೇಕು ಅಂತ ಅಪೇಕ್ಷೆ ಮಾಡೋದು ತಪ್ಪಲ್ಲ. ಅದು ನಾವೇನ್ ಮಾಡ್ತೀವಿ, ಕಾಂಪಿಟೇಷನ್ ಅಲ್ಲಿ ನಾನು ಸೆಕೆಂಡ್ ಇದ್ದೀನಿ ಅಂತ ಇಟ್ಕೊಳ್ಳಿ, ಆ ಹುಡುಗಿ ಫಸ್ಟ್ ಇದ್ದಾಳೆ, ನಾ ಕಾಯ್ತಾ ಇರ್ತೀನಿ ಆಕೆಗೆ ಹೆಂಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ ಅಂತ. ಅಕಸ್ಮಾತ್ ಆಗಿ ಕಮ್ಮಿ ಮಾರ್ಕ್ಸ್ ಬಂದ್ರೆ ನಾನು ಖುಷಿ ಪಡ್ತೀನಿ, ನಾ ಫಸ್ಟ್ ಬರ್ತೀನಿ ಈ ಸಲ. ಹಾಗಾದ್ರೆ ದಯವಿಟ್ಟು ಗಮನಿಸಿ, ಇನ್ನೊಬ್ಬರ ಫೇಲ್ಯೂರನ್ನು ಸಂಭ್ರಮ ಪಡುವಂಥ ಮನಸ್ಸು ನಮ್ದು ಒಳ್ಳೇದಲ್ಲ. ಐ ಡೋಂಟ್ ವಾಂಟ್ ಟು ಬಿ ಹ್ಯಾಪಿ ಬಿಕಾಸ್ ಸಂಬಡಿ ಫೇಲ್ಡ್. ಅದಕ್ಕೊಂದು ನಾನು ಪದ್ಧತಿ ಹೇಳಿದ್ದೀನಿ, ನಾನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ, ಕಾಂಪಿಟೇಷನ್ ಬೇಡ ಅಂತ ಹೇಳೋಲ್ಲ, ಕಾಂಪಿಟೇಷನ್ ಬೇಕು, ಆದರೆ ಬೇರೆದವ್ರ ಜೊತೆ ಬೇಡ, ನಿಮ್ಮ ಜೊತೆಗೆ ಕಾಂಪಿಟೇಷನ್ ಮಾಡ್ಕೊಳ್ಳಿ. ಕಾಂಪಿಟ್ ಯುವರ್ ಸೆಲ್ಫ್. ಲಾಸ್ಟ್ ಟೈಮ್ 80 ಬಂದಿತ್ತಾ, ಈ ಸಲ 85 ತೊಗೊಂಬ, 80 90 ತೊಗೊಂಬ ಈ ಸಲ. ಇಫ್ ಯು ಕಾಂಪೀಟ್ ವಿತ್ ಯುವರ್ ಸೆಲ್ಫ್, ದರ್ ಇಸ್ ನೋ ಆಂಗರ್ ವಿತ್ ಎನಿಬಡಿ, ಜಲಸಿ ಏರ್ಲೆಸ್. ಅವ್ರ ಜೊತೆ ದ್ವೇಷ ಇಲ್ಲ ನನಗೆ, ನಾನು ಬೆಳೀತಾ ಇದ್ದೀನಿ, ಅವ್ರ ಜೊತೆ ದ್ವೇಷ ಇಲ್ಲ. ಆ ಥರದ ಕಾಂಪಿಟೇಷನ್ ರೋಲ್ ಮಾಡೆಲ್ಸ್ ಹಾಕಿ ಕಣ್ಮುಂದೆ. ಇವತ್ತಿಗಾದ್ರೂ ಮಾದರಿ ಇದ್ದಾರ್ರಿ ಕಣ್ಮುಂದೆ. ಡಾಕ್ಟರ್ ಕಲಾಂ ಮಾದರಿ ಅಲ್ವಾ ನಮಗೆ? ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ಮನುಷ್ಯ, ಸಣ್ಣ ಸಣ್ಣ ಮನುಷ್ಯರ ಭಾವನೆಗಳಿಗೆ ಸ್ಪಂದಿಸ್ತಾ ಇದ್ದಾರಲ್ಲ, ಅಪರೂಪದ ವ್ಯಕ್ತಿ, ಅಂಥ ಮಾದರಿ ನಮ್ಮ ಕಣ್ಮುಂದೆ ಇದ್ದಾರೆ.